ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಕ್ಷಣಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಿಖಿಲ್ ಅವ್ರ ಸಿಸ್ಟರ್ ಇವರು ನಮ್ಮ ನಾದಿನಿ ಆಗಬೇಕು. ಅವ್ರು ಊರಿಂದ ಬಂದಿದ್ದರು. ಭಾಳ ದಿನ ಆಗಿತ್ತು ಬರಲೇ ಇರಲಿಲ್ಲ. ಇವಾಗಲೇ ಬಂದಿದ್ದರು. ಅದಕ್ಕೆ 1-2 ಡೇಸ್ ಆಗಿತ್ತು ಅವ್ರು ಬಂದು. ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ. ನಿಖಿಲ್ ಅವ್ರಿಗೆ ಇವತ್ತು ಹಾಲಿಡೇ ಇರೋ ಕಾರಣ ಒಂದು ಸ್ವಲ್ಪ ಎಲ್ಲಾದರೂ ತಿರುಗಾಡ್ಕೊಂಡು ಬರೋಣ, ಏನಾದರೂ ಆ್ಯಕ್ಟಿವಿಟೀಸ್ ಆಟ ಆಡಿಸ್ಕೊಂಡು ಬರೋಣ ಅಂತ ಹೋಗಿದ್ವಿ ಎಲ್ಲರೂ. ಇಲ್ಲ, ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ತಾರ ಅವ್ರ. ಹಂಗೆ ಹೋಗೋದೇನಿಲ್ಲ. ಆಮೇಲೆ ಅಲ್ಲಿ ಮಧ್ಯೆ ಹೋಗ. ಹಾಂ, ಹಾಕೋ. ಈಗ ನಿನ್ನ ಸೈಜ್ ನೋಡಿ ಹಾಕೊಂಡು ಹೋಗ ಬರೋಬ್ಬರ. हाँ, ज्यादा हिलना डुलना नहीं है। हाँ, हल्का बड़ा स्ट्रेट रखो, बॉडी स्ट्रेट। हाँ, ऐसे धीरे धीरे ऊपर की तरफ जाओ। आप भी जाता है? नहीं नहीं. तड़ी बा. ಇವರಿಬ್ಬರು ಆಟ ಆಡ್ತಾ ಇದ್ರಲ್ಲ, ನಾನೇ ಸೈಡಿಗೆ ನಿಂತ್ಕೊಂಡಿದ್ದೆ, ವೀಡಿಯೋನ ಮಾಡಿಕೊಂಡೆ, ಫೋಟೋಸ್ನ ತೆಗೆದೆ. ನೋಡೋಕ್ಕೇನೋ ಚೆಂದ ಅನಿಸುತ್ತೆ, ಆಟ ಆಡಬೇಕು ಅಂತ ಏನೋ ಮನಸ್ಸಲ್ಲಿ ಅನಿಸುತ್ತೆ, ಆಟ ಆಡಬೇಕು ಅಂತ. ಆಮೇಲೆ ಒಂಥರ ಅನಿಸುತ್ತೆ, ಬೇಡ ಬಿಡು ನೀರಿದ್ದಲ್ಲ, ನೀರು ಜೊತೆ ಆಟ ಆಡೋದು ಬೇಡ ಅಂತ ಅನಿಸುತ್ತೆ. ಎಲ್ಲ ಸೇಫ್ಟಿ ಇರುತ್ತೆ, ಬಟ್ ಆದರೂ ಏನೋ ಮನುಷ್ಯನಿಗೆ ಒಂಥರ ಹೆದರಿಕೆ, ಬೇಡ ಅಂತ ಅನಿಸುತ್ತೆ. ಆಮೇಲೆ ಎಲ್ಲರೂ ಆಟ ಆಡೋಕೆ ಹೋದ್ಮೇಲೆ ನಾನು ಟ್ರೈ ಮಾಡ್ಬೋದಿತ್ತಲ್ಲ, ನಾನು ಆಟ ಆಡಬೇಕಿತ್ತಲ್ಲ ಅಂತ ಹಿಂಗೆ ಅನಿಸುತ್ತೆ. ಬಟ್ ಜಾಸ್ತಿ ನಾನು ನೀರು ಜೊತೆ ಎಲ್ಲ ಆಟ ಆಡೋಕೆ ಹೋಗೋದಿಲ್ಲ, ಬೇಡ ಅಂತ ಅನಿಸುತ್ತೆ. ನಮ್ಮ ನಾದಿನಿಯವ್ರದು ಇಲ್ಲಿ ಆಟ ಆಡ್ಸೋಕಂತ ಕರ್ಕೊಂಬಂದಿದ್ವಿ. ಕೈಕಿಂಗ್ ಇದೆ. ನಂಗೆ ಹೆದರಿಕೆ ಆಗುತ್ತೆ ನೀರು ಅಂತಂದರೆ, ಒಬ್ಬರೇ ಆಟ ಆಡೋದಲ್ಲ ಅದು. ಅದಕ್ಕೆ ನಾನು ಆಟ ಆಡ್ಲಿಕ್ಕೆ ಹೋಗಲಿಲ್ಲ. ಬಿಲ್ ಪೇ ಮಾಡಿದ್ವಿ 3 ಮಂದಿದು. ಬೇಡ ಅಂತ ನಾನು ಆಟ ಆಡ್ಲಿಕ್ಕೆ ಹೋಗಲಿಲ್ಲ, ಅವರಿಬ್ಬರೇ ಹೋಗಿದ್ದಾರೆ. ಬೋಟಿಂಗ್ ಇದ್ದರೆ ಅಷ್ಟೊಂದು ಏನು ಹೆದರಿಕೆ ಅನಿಸೋದಿಲ್ಲ. ಇದು ಕೈಕಿಂಗ್ ಅಂದರೆ ಒಬ್ಬರೇ ಆಟ ಆಡೋದಲ್ಲ, ಸುಮ್ಮನೆ ಏನು ರಿಸ್ಕ್ ಇರೋದಿಲ್ಲ, ಆದರೂ ಒಂದು ಸ್ವಲ್ಪ ಹೆದರಿಕೆ ಆಗುತ್ತೆ ಅಂತ. ಅವ್ರು ಹೋದರು, ನಾ ಇಲ್ಲೇ ನಿಂತ್ಕೊಂಡೆ. ಹಾಫ್ ಆ್ಯನ್ ಅವರ್ ಇರುತ್ತೆ. ಅವರೆಲ್ಲ ಆಟ ಆಡ್ಕೊಂಡು ಬಂದರು. ಹೋಗುವಾಗ ಅಂದರೆ ಮಧ್ಯಾಹ್ನ ಊಟ ಮಾಡ್ಕೊಂಡು ಬಂದಿರಲಿಲ್ಲ, ಅದಕ್ಕೆ ಇಲ್ಲಿ ಪೇರುನ ಕಟ್ ಮಾಡಿಕೊಡ್ತಾಯಿದ್ರು. ಅದನ್ನೇ ಕಟ್ ಮಾಡಿಕೊಂಡು ತಿನ್ಕೊಳ್ಳೋಣ ಅಂತ ಇಲ್ಲಿ ತೊಗೊಳ್ತಾ ನಿಂತ್ಕೊಂಡಿದ್ವಿ. ಒಂದು ಪೇರುನ ಫುಲ್ ದೊಡ್ಡದಾಗಿತ್ತು. ನನಗೆ ಪೇರು ಆಗಲಿ, ಯಾವುದೇ ಫ್ರೂಟ್ಸ್ ಆಗಲಿ, ಹಣ್ಣಾಗಿರೋದು ನಂಗೆ ಲೈಕ್ ಆಗಂಗಿಲ್ಲ. ಒಂದು ಸ್ವಲ್ಪ ಕಾಯಾಗಿಯೇ ಇರಬೇಕು. ಮತ್ತು ಅದು ಪೇರು ಅಂತ ಅಂದರೆ ಸ್ವಲ್ಪ ಕಾಯಾಗಿ ಗಟ್ಟಿಯಾಗಿರತ್ತಲ್ಲ, ಅದು ತಿನ್ನೋಕೆ ಚೆನ್ನಾಗಿ ಅನಿಸುತ್ತೆ. ಅದ್ರ ಮೇಲೆ ಉಪ್ಪು ಖಾರ ಹಾಕ್ಕೊಂಡು ತಿಂದರೆ ವಾವ್ ಅನ್ಬೇಕು. ನಾವು ಹೋಗ್ತಾ ಹೋಗ್ತಾ ನಾವೆಲ್ಲ ಆಟ ಆಡ್ಕೊಂಡು ಬಂದಿದ್ವಿ, ಇವರು ಕೂಡ ಆಟ ಆಡ್ಕೊಂಡು ಬಂದಿದ್ದರು. ಇವರು ಕೇರಳದಿಂದ ತಮಿಳ್ನಾಡಿಂದ ಬಂದಿದ್ದಾರಂತೆ ಟ್ರಿಪ್ಗೋಸ್ಕರ. ಕಾಲೇಜ್ ಮೇಟ್ಸ್ ಎಲ್ಲ ಕೂಡಿಕೊಂಡು ಹೋಗ್ತಾ ಇರುವಾಗ ಡ್ಯಾನ್ಸ್ ಮಾಡ್ತಾಯಿದ್ರು ಅವರು, ಹಾಡು ಹಚ್ಕೊಂಡು. ಅದಕ್ಕೆ ನಾನೊಂದು ಸ್ವಲ್ಪ ವಿಡಿಯೋನ ಮಾಡಿಕೊಂಡೆ. ಎಷ್ಟು ಚೆಂದ ಅಲ್ವಾ? ಒಂದು ರೀತಿ ಕಾಲೇಜ್ ಲೈಫ್ ಮೆಮೊರಿಯಲ್ಲಿ ಅದನ್ನು ಮರೆಯೋಕೆ ಆಗೋದಿಲ್ಲ. ಇವಾಗ ಮತ್ತೆ ರೀಸ್ಟಾರ್ಟ್ ಆಗಿದೆ ಟ್ರಿಪ್ಪು, ಟೂರು, ಪಿಕ್ನಿಕ್ಕು ಅಂತ. ಒಂದು ಸ್ವಲ್ಪ ದಿನ ಮಿಡ್ಲಲ್ಲಿ ಅದು ಸ್ಟಾಪ್ ಆಗಿಬಿಟ್ಟಿತ್ತು. ಒಂದು 5-6 ವರ್ಷ ಏನೋ ಸ್ಟಾಪೇ ಆಗಿತ್ತದು. ಅದ್ರ ಬಗ್ಗೆ ಏನಿರಲಿಲ್ಲ. ಇವಾಗ ಮತ್ತೆ ಸ್ಕೂಲು ಆಯಿತು, ಕಾಲೇಜ್ ಆಯಿತು, ಎಲ್ಲ ಕಡೆಯಿಂದ ಟೂರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತಾರಲ್ಲ, ಅದು ಕಾಲೇಜ್ ಲೈಫ್ ಮಾತ್ರ ಮರೆಯೋಕೆ ಆಗೋದಿಲ್ಲ. ಆಮೇಲೆ ಅಲ್ಲಿಂದೆಲ್ಲ ಮುಗಿಸ್ಕೊಂಡು ಊಟ ಮಾಡಿರಲಿಲ್ಲ ಅಂತ ಒಂದು ಸ್ವಲ್ಪ ಹಸಿವಾಗಿತ್ತು. ಧಾಬಾ ಟೈಪ್ ಇರತ್ತಲ್ಲ, ಅಲ್ಲೇ ಹೋದ್ವಿ, ಏನಾದರೂ ತಿನ್ಕೊಂಡು ಹೋಗೋಣ ಅಂತ. ಹೆಚ್ಚಿಗೆ ಏನು ತೊಗೊಂಡಿರಲಿಲ್ಲ, ಮ್ಯಾಗಿ ಅಷ್ಟೇ ಆರ್ಡರ್ನ ಮಾಡಿದ್ವಿ. ಹೇಗಿರತ್ತೇನೋ ಟೇಸ್ಟ್ ಅಂತ ಮ್ಯಾಗಿ ಕೊಟ್ಟರು. ಸ್ಪೈಸಿ ಇತ್ತು, ತಿನ್ನೋ ಆ್ಯಾವ್ರೇಜ್ ಓಕೆ ಅನ್ಬೋದು. ಅಷ್ಟೊಂದೇನು ವಾವ್ ಅನ್ನೋ ಥರ ಇಲ್ಲ, ತಿನ್ನೋಕೆ ಚೆನ್ನಾಗಿತ್ತು. ಅದನ್ನೆಲ್ಲ ಅಲ್ಲಿಂದ ತಿನ್ಕೊಂಡು ಟೈಮು 3:30 ಏನೋ ಆಗಿತ್ತು ನಾವು ಎಲ್ಲ ತಿನ್ಕೊಂಡು ಬರುವಾಗ. ಆಮೇಲೆ ಡೈರೆಕ್ಟಾಗಿ ಇವಾಗ ಸ್ಕೂಟಿ ಹತ್ತಿ ಮತ್ತೆ ಮನೆ ಕಡೆ ಹೋಗೋದು. ಅಲ್ಲೇನು ಪ್ರಾಬ್ಲಮ್ ಇದೆ ಅಂದರೆ ನೆಟ್ವರ್ಕ್ ಇರೋದಿಲ್ಲ, ಯಾವುದೇ ಕಾಲು ಏನೂ ಬರೋದಿಲ್ಲ. ನಮಗೇನು ಪ್ರಾಬ್ಲಮ್ ಇತ್ತು, 3 ಸೀಟ್ ಹೋಗ್ತಾ ಇದ್ವಿ. ಮುಂದೆ ಚೆಕ್ ಪೋಸ್ಟ್ ಇದೆ, 100% ಅಲ್ಲಿ ಪೊಲೀಸರು ನಿಂತ್ಕೊಂಡಿರ್ತಾರೆ. ಏನು ಮಾಡೋದು, ನಾವು 3 ಸೀಟ್ ಇದ್ದೀವಿ, ಒಬ್ರು ಇಳಿದ್ರೆ ಒಬ್ಬರೇ ನಡ್ಕೊಂಡು ಬರಬೇಕು ಅಂತ. ಆಮೇಲೆ ಏನು ಮಾಡಿದ್ವಿ, ಇಬ್ಬರು ಇಳ್ಕೊಂಡ್ಬಿಟ್ವಿ ನಾವು. ನಿಖಿಲ್ ಅವರು ಮುಂದ್ಗಡೆ ಹೋಗಿ ಅಲ್ಲಿ ಟೀ ಸ್ಟಾಲ್ ಇದೆಲ್ಲ ನಾನು ನಿಂತ್ಕೊಳ್ತೀನಿ ಅಂತಂದರು. ನಾವಿಬ್ಬರು ಗಾಡಿ ಮೇಲಿಂದ ಇಳ್ಕೊಂಡು ನಾವು ಮಧ್ಯೆ ಯಾರೂ ಇರಲಿಲ್ಲ ರಸ್ತೆಯಲ್ಲಿ. ಯಾಕಂದರೆ ಫುಲ್ ಜಂಗಲ್ ಏರಿಯಾ ಆಗಿಬಿಡತ್ತೆ, ಯಾರೂ ಇರಲಿಲ್ಲ. ನಾವಿಬ್ಬರೇ ನಡ್ಕೊಂಡು ನಾವು ಅದೇ ಮಾತಾಡ್ಕೊಳ್ತಾ ಇದ್ವಿ, ಗಾಡಿ ಇದ್ದೂ ನಾವು ನಡ್ಕೊಂಡು ಹೋಗೋ ಪರಿಸ್ಥಿತಿ ಅಲ್ಲ ಅಂತ.
ಅವತ್ತು ವ್ಲಾಗೇನ ಕಂಟಿನ್ಯೂ ಮಾಡಲಿಲ್ಲ. ನೆಕ್ಸ್ಟ್ ಡೇ ವ್ಲಾಗ್ನ ಮಾಡಿದ್ದೆ. ನಮ್ಮ ಮನೆ ಹತ್ರ ಒಂದು ಹನುಮಾನ್ ಮಂದಿರಲ್ಲಿ ಒಂದು ಸ್ವಲ್ಪ ಸಣ್ಣದೇನೋ ಫಂಕ್ಷನ್ ಮಾಡಿದರು. ಅದಕ್ಕೆ ಇವಳು ಬಂದಿದ್ಲಲ್ಲ ಕರ್ಕೊಂಡು ಹೋಗೋಣ ಅಂತ ಹನುಮಾನ್ ಮಂದಿರಿಗೆ ಹೋಗಿ ಅಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಆ ದಿನ ಏನೋ ಮಹಾಪ್ರಸಾದ ಇಟ್ಟಿದ್ರಂತೆ. ದೇವ್ರ ಪ್ರಸಾದ ಸಿಗೋದು ಅಂತ ಅಂದರೆ ಎಲ್ರಿಗೂ ಸಿಗೋದಿಲ್ಲ ಅದು. ಅದಕ್ಕೆ ದೇವ್ರ ಪ್ರಸಾದ ಇತ್ತಲ್ವ, ಊಟನೇ ಮಾಡ್ಕೊಂಡು ಹೋಗೋಣ ಅಂತ ಜಸ್ಟ್ ಟಿಫಿನ್ನ ಮಾಡ್ಕೊಂಡೇ ಬಂದಿದ್ವಿ ನಾವು 11 ಗಂಟೆಗೇನೋ. ಮತ್ತು ಊಟ ಆಯಿತು. ಒಂದು ಸ್ವಲ್ಪ ಅಲ್ಲೇ ಕೂತ್ಕೊಂಡು ಹೊರಗಡೆ ಎಲ್ಲ ನೋಡಿಕೊಂಡು ಆಮೇಲೆ ಊಟ ಮಾಡುವಷ್ಟೊತ್ತಿಗೆ 12:30 ಆಗಿತ್ತು. ಊಟನೆಲ್ಲ ಮಾಡಿಕೊಂಡು ಮತ್ತೆ ರಿಟರ್ನ್ ನಮ್ಮ ಮನೆಗೆ ಬರಬೇಕಿತ್ತು. ಅದಕ್ಕೆ ಒಂದು ಸ್ವಲ್ಪ ಲೈಟಾಗಿ ಊಟ ಮಾಡ್ಕೊಂಡು ಹೋಗೋಣ ಅವರೆಲ್ಲ ಹೇಳ್ತಾ ಇದ್ರಲ್ಲ. ಅದಕ್ಕೆ ಪೈನಾಪಲ್ ಫ್ಲೇವರ್ ಶೀರಾ ಕೊಟ್ಟಿದ್ದರು ಮತ್ತು ಬದನೇಕಾಯಿ ಪಲ್ಯ, ಅನ್ನ ಸಾಂಬಾರು. ದೇವ್ರ ಪ್ರಸಾದ ಅಂದರೆ ನಿಜವಾಗ್ಲೂ ಆ ಟೇಸ್ಟ್ ಏನೋ ಬೇರೆಯೇ. ಮನೇಲಿ ಎಷ್ಟೇ ಟ್ರೈ ಮಾಡಿದರೂ ಆಗೋದಿಲ್ಲ. ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಮತ್ತೆ ಸಂಜೆ ನಿಖಿಲ್ ಅವ್ರು ಡ್ಯೂಟಿಗೆ ಹೋದರು. ಇವಳು ಏನಾದರೂ ತೊಗೊಳ್ಳೋಣ ಜ್ಯುವೆಲರಿ ಅಂತ ಇದ್ಲು. ಅದಕ್ಕೆ ಅವಳಿಗೆ ಕರ್ಕೊಂಡು ಹೋಗಿದ್ದೆ. ಅವಳೇ ತೊಗೊಂಡ್ಳು. ಸಿಲ್ವರಿಂದು ಇಯರಿಂಗ್ ಬೇಕಾಗಿತ್ತಂತೆ ಅವಳಿಗೆ. ಅಂದರೆ ಅವಳದು ರಿಂಗ್ಸ್ ಇದೆ ಅಲ್ಲ, ಅದು ಸಣ್ಣ ಪಾಪು ಇದೆ ಅವ್ರ ಮನೆಯಲ್ಲಿ, ಅದು ಜಗ್ಗತ್ತೆ ಅಂತ ಆ ಇಯರಿಂಗ್ ತೊಗೋತೀನಿ ಅಂದ್ಲು. ಒಂದು ಸ್ವಲ್ಪ ಬಟ್ಟೆ ನೋಡೋಣ ಅಂತ ಇಲ್ಲಿ ಬಂದಿದ್ವಿ. ಅವಳು ಜೀನ್ಸ್ ಹಾಕ್ಕೊಳ್ತಾಳೆ ಜಾಸ್ತಿ, ಅದಕ್ಕೆ ಟಾಪ್ಸ್ನ ನೋಡ್ತಾ ಇದ್ಲು. ನಾನು ಹಾಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ನ ಮಾಡಿಕೊಂಡೆ. ಅಲ್ಲಿಂದ ಏನಾದರೂ ತಿನ್ಕೊಂಡು ಬರೋಣ ಅಂತ ಹೋಗಿದ್ವಿ. ಏನು ತಿನ್ಕೊಂಡು ಬರೋಣ ಅಂತ ಅಂದರೆ ಅವಳು ಊರಿಗೆ ಹೋಗ್ತೀನಿ ಅಂತ ಇದ್ಲು. ಮತ್ತೆ ಆಗೋದಿಲ್ಲ ಅಂತ ಅಂದು ಹೊರಗಡೆನೇ ಬಂದಿದ್ವಲ್ಲ, ಡೈರೆಕ್ಟ್ ಅಲ್ಲಿಂದಾನೇ ತಿನ್ಕೊಂಡು ಬರೋಣ ಅಂತ ಎಲ್ಲರೂ ಹೋದ್ವಿ. ಆಮೇಲೆ ನಿಖಿಲ್ ಅವರು ಜಾಯ್ನ್ ಆದರು ನಮಗೆ. ನಾವೆಲ್ಲ ನಡೀತಾನೆ ಹೋಗಿದ್ವಿ, ಅವರು ಜಾಯ್ನ್ ಆದರು. ಫಿಂಗರ್ ಚಿಪ್ಸ್ ಏನೋ ಹೇಳ್ತಾ ಇದ್ದೆ, ಫ್ರೆಂಚ್ ಫ್ರೈಸ್ ಮತ್ತು ಏನದು ಅವಳು ಪಿಜ್ಜಾ ತಿನ್ನಬೇಕು ಅಂತ ಇದ್ಲು. ಅದಕ್ಕೆ ಮನೆಗೆ ಯಾಕೆ ತರಿಸ್ಕೊಳ್ಳೋದು, ಅಲ್ಲೇ ಹೋಗಿ ತಿನ್ನೋನು ಅಂತ ಪಿಜ್ಜಾ ಎಲ್ಲ ತಿನ್ನಿಸ್ಕೊಂಡು ನಾವು ತಿಂದು ಆರಾಮ ಮಾತಾಡಿಕೊಂಡು ಅವಳು ಮತ್ತೆ ನೆಕ್ಸ್ಟ್ ಡೇ ಊರಿಗೆ ಹೋಗ್ತೀನಿ ಅಂತ ಇದ್ಲು. ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅವಳು ನನ್ನ ಜೊತೆ ಫ್ರೆಂಡ್ಲಿ ಆಗಿದ್ದಾಳೆ. ನಾವೆಲ್ಲರ ಜೊತೆ ಕ್ಲೋಸ್ ಫ್ರೆಂಡ್ಲಿನೇ, ಆ ರೀತಿ ಏನಿಲ್ಲ ನಮ್ಮದು. ಆಮೇಲೆ ರಿಟರ್ನ್ ಮನೆಗೆ ಬಂದು ಕೂತ್ಕೊಂಡಿದ್ವಿ ಎಲ್ಲರೂ ಬಿಗ್ ಬಾಸ್ TV ನೋಡ್ತಾ. ಇವತ್ತೇ ನನ್ನ ವಿಡಿಯೋ ಆ್ಯಡ್ ಮಾಡೋ ಸಮಯ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಎಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಮ್ಮ ಆಗಿರೋ ಸಣ್ಣ ಯೂಟ್ಯೂಬರ್ಸ್ಗೂ ಬೆಳೆಸಿ ಅಂತ ಹೇಳ್ತೀನಿ. ಪ್ಲೀಸ್ ಮರಿದೇ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.